ವರ್ಲ್ಡ್ ಅಂದ್ರೆ ನಮ್ಮನ್ನ ಮಾಡೋರು ಆಗಿರ್ತಾರ. ಅವರ ಒಂದು ಸಂಶೋಧನೆಗಳ ಮೂಲಕ ಥ್ರೂ ದೇರ್ ಟೂಲ್ಸ್, ಥ್ರೂ ದೇರ್ ರಿಸರ್ಚ್, ದೇ ಕುಡ್ ಹೆಲ್ಪ್ ಅಸ್, ದೇ ಕುಡ್ ಪ್ರೊಟೆಕ್ಟ್ ಅಸ್. ದಿಸ್ ಇಸ್ ವಾಟ್ ದ ಬೆಸ್ಟ್ ಎನ್ಶ್ಯೂರ್ ದ ಸೈಂಟಿಸ್ಟ್ ಇನ್ ದ ಸೇಫ್ಲಿ ವರ್ಲ್ಡ್. ನೆಕ್ಸ್ಟ್. ಸರ್ ನೀವು Important points already before going to start the lesson. Already I have told these points are very important. Science is an exciting adventure. Yes, you can get the freedoms, independence, friends, rewards, and you could know the mysteries of discovery. Okay. ಏನ್ ಫೋಕಸ್ ಮಾಡ್ಬೇಕು ಸರ್? ಫಸ್ಟ್ ಪಾಯಿಂಟ್, ಫಸ್ಟ್ ಪ್ಯಾರಾ ಇದೆ. ನೀವೇನೇನ್ ಸೈನ್ಸ್ ಒಂದು ವಿಸ್ಮಯಕಾರಿಯಾದಂಥದ್ದು ಅಂತ ಹೇಳೋದಾದ್ರೆ, ಯಾಕಂದ್ರ ಸೈನ್ಸ್ ಸೈಂಟಿಸ್ಟ್ ಆಗೋದ್ರಿಂದ ಏನಾಗತ್ತಂದ್ರೆ, ಅಥವಾ ಸೈನ್ಸ್ ಮಾಡೋದ್ರಿಂದ ಏನ್ ಲಾಭ ಅನ್ನೋದನ್ನ, ಫ್ರೆಂಡ್ಸ್ ಅನ್ನ ಪಡ್ಕೋತೀರಿ, ಸ್ವಾತಂತ್ರ್ಯ ಸಿಗ್ತೈತಿ ನಿಮ್ಗೆ, ಓಕೆನಾ, ವಿಸ್ಮಯವನ್ನ ತಿಳ್ಕೋಬಹುದು, ಸೃಷ್ಟಿಯ ರಹಸ್ಯವನ್ನ ಅರಿಬಹುದು ಅನ್ನೋದನ್ನ ಹೇಳ್ಬೋದು. ತ್ರೀ ಸೂಪರ್ ಪವರ್ಸ್. ಎಸ್, countries meeting of the technical experts from the USSR, USA and UK. ಜಿನೆವಾದಲ್ಲಿ ಒಂದು ಮೀಟಿಂಗ್ ಮಾಡ್ತಾವ್. ಮೀಟಿಂಗ್ ಅದ ಉದ್ದೇಶ ಇಷ್ಟೇ, ಇನ್ಮೇಲೆ ನಾವು ಯಾರಿಗೂ ಗೊತ್ತಿಲ್ಲದಂಗೆ ಅಣುಬಾಂಬ್ಗಳನ್ನ ನಾವು ಉತ್ಪಾದನೆ ಮಾಡಬಾರ್ದು. ಮಾಡಿದ್ರೆ ಅದನ್ನ ಹೆಂಗ್ ಕಂಡು ಹಿಡಿಯೋದು, ಅದಕ್ಕೋಸ್ಕರ ಜಿನೆವಾದಲ್ಲಿ ಅವು ಮೀಟಿಂಗ್ ಸೇರಿರ್ತಾವ. ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಮ್ಯಾಡ್. ಆ ಕಾಲದಲ್ಲಿ ಎವ್ರಿ ಮ್ಯಾನ್ ಅಂಡ್ ವುಮನ್ ಆರ್ ಅ ಚೈಲ್ಡ್ ವರ್ ಲಿವಿಂಗ್ ಅಂಡರ್ ದ ಥಿಯೇಟರ್ ಆಫ್ ಆನಿಹಿಲೇಷನ್. ಅಂದ್ರೆ ಪ್ರತೀಕಾರ, ಒಂದು ದೇಶ 20 ಮಿನಿಟ್ಸ್ ಒಳಗೆ ಒಂದು ರಾಕೆಟ್ ಅನ್ನು ಯೂಸ್ ಮಾಡಿ ನ್ಯೂಕ್ಲಿಯರ್ ಅನ್ನು ಎಸೆದು ಆ ದೇಶವನ್ನ ಡೆಸ್ಟ್ರಾಯ್ ಮಾಡುವಂತ ಪವರ್. ಆ ಮೂರು ರಾಷ್ಟ್ರಗಳು, ಸಂಪದ್ಭರಿತವಾದ ರಾಷ್ಟ್ರಗಳು, ನ್ಯೂಕ್ಲಿಯರ್ ವೆಪನ್ ಗಳನ್ನ ತಯಾರು ಮಾಡ್ಬೇಕಂದ್ರೆ ಹಲವಾರು ಹಣ ಬೇಕಾಗ್ತೈತಿ ಅದಕ್ಕ, ಮತ್ತೆ ಅದ ಎಕ್ಸ್ಪರ್ಟ್ಸ್ ಗಳು ಬೇಕಾಗ್ತೈತಿ. ಓಕೆ, ಸೊ ಇನ್ ಮೇಲೆ ನಾವೆಲ್ಲನೂ ಅದನ್ನ ಬ್ಯಾನ್ ಮಾಡಬೇಕು ಅನ್ನೋದಕ್ಕೆ ಆ ಮೂರು ರಾಷ್ಟ್ರಗಳು ಕೂಡಿರುವಾಗ, ಮತ್ತೆ ಆ ಮೂರು ರಾಷ್ಟ್ರಗಳು ಹೊಡೆದಾಡ್ಕೊಂಡಿರುವಾಗ, ಕೋಲ್ಡ್ ವಾರ್ ಇರುವಾಗ, ಆ ಮ್ಯಾಡ್ ಅನ್ನೋದು ನೀನ್ ತಪ್ಪು ಮಾಡಿದ್ಯಾ, ನೀನ್ ಸರಿ ಮಾಡಿದ್ಯಾ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆ ಮ್ಯಾಡ್ ಇರುತ್ತಲ್ಲಿ. ಅಂಡ್ ದೆನ್ ಪ್ರಾಬ್ಲಮ್ ಆಫ್ ಡಿಟೆಕ್ಟಿಂಗ್ ದ ವಯೋಲೇಷನ್ ಆಫ್ ದ ಅಗ್ರಿಮೆಂಟ್. ಪ್ರಾಬ್ಲಮ್ ಅನ್ನ ಹೆಂಗ್ ಕಂಡುಹಿಡಿಯೋದಂದ್ರೆ, ಯಾಕೆ ಕೆಲಿಸ್ ಬೋರಕ್ ಅನ್ನ ಕರೆದಿದ್ದಾರೆ ಗೊತ್ತಾ ಅವರು? ಸರಿ, ಇದು ಮ್ಯಾನ್ ಮೇಡ್ ಡಿಸಾಸ್ಟರ್, ನ್ಯಾಚುರಲ್ ಡಿಸಾಸ್ಟರ್ ಅಂತ ಯಾಕೆ ಹೇಳಕತ್ತೇನಂದ್ರ, ಅಣುಬಾಂಬ್ ಎಷ್ಟಿದ್ದ ಇದು ಟ್ರೆಮರ್ ಅನ್ನೋದನ್ನ ಕಂಡುಹಿಡಿಬಹುದು. ಡೈರೆಕ್ಟ್ಲಿ his theory, seismic waves theory connected to that research actually. When he was in Moscow in 1960 ಅಲ್ಲಿ ಅವ್ರೇನ್ ರಿಸರ್ಚ್ ಮಾಡಾಕ್ತಿದ್ರಲ್ಲ, ಅವ್ರಿಗೆ ಇದು ಬಹಳ ಈಸಿ ಆತ. ಇದು UK ನೇ ಮಾಡಿದ್ದು ಅಥವಾ USA ನೇ ಮಾಡಿದ್ದು, ಅಥವಾ ಇದು ನ್ಯಾಚುರಲ್ ಅಂದ್ರೆ ತನ್ನಂತಾನೇ ತಾನೇ ಆಗಿರುವಂತಹ ಒಂದು ವಿಕೋಪ ಅಲ್ಲ, ಅಥವಾ ಒಂದು ಸ್ಫೋಟ ಅಲ್ಲ, ಇದನ್ನ ಅಣುಬಾಂಬ್ ಎಸೆದ ಮಾಡಿರೋದು ಅನ್ನೋದನ್ನ ಕಂಡು ಹಿಡಿಯಕ ಅವನ್ ಥಿಯರಿ ಬಹಳ ಯೂಸ್ ಆಗಿತ್ತು. ಸೊ ಹಾಗಾಗಿ ಅವರಿಗೆ ಅಲ್ಲಿ ಆ ಪ್ರಾಬ್ಲಮ್ ಅನ್ನ, ಡಿಟೆಕ್ಟಿಂಗ್ ವಯೋಲೇಷನ್, ಉಲ್ಲಂಘನೆಯನ್ನ ಕಂಡು ಹಿಡಿಯಲಿಕ್ಕೆ ಅವನಿಗೆ ಹೆಲ್ಪ್ ಆಯ್ತು. ಅದಕ್ಕಾಗಿ ಅವರಿಗೆ ಸಂಬಂಧ ಬರುತ್ತೆ ಕೆಲಿಸ್ ಬೋರಕ್ಕಿಗೆ, ಇನ್ನು ಉಳಿದಂತಹ ಸೈಂಟಿಸ್ಟ್ ಗಳಿಗೆ ಅಂತಾನೆ ಹೇಳ್ಬೋದು. ಎಸ್, ರೀಸನ್ಸ್ ಫಾರ್ ದ ಅರ್ತ್ ಟ್ರೆಮರ್ಸ್ ಟು. ಒನ್ ಈಸ್ ಮ್ಯಾನ್ ಮೇಡ್, ಅಂದ್ರೆ ಮಾನವ ನಿರ್ಮಿತ. ಯಾವುದು? ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಒನ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಅರ್ತ್ ಕ್ವೇಕ್. ಎರಡು ಕಾರಣಗಳು ಈ ಭೂಮಿ ಕಂಪನಗೊಳ್ಳಿಕ್ಕೆ, ಎರಡು ಕಾರಣಗಳು. ಎರಡು ಮುಖ್ಯಾಂಶಗಳನ್ನ ಹೇಳೋದಾದ್ರೆ, ಒಂದೇನಾಗಿರ್ತೈತಿ ಅಂದ್ರೆ ಅಣುಬಾಂಬ್ಗಳನ್ನು ಸ್ಫೋಟಗೊಳಿಸೋದಾಗಿರ್ತೈತಿ, ಇನ್ನೊಂದೇನಾಗಿರ್ತೈತಿ? ಎಸ್, ಅರ್ತ್ ಕ್ವೇಕ್, ಭೂಕಂಪ ಆಗಿರ್ತೈತಿ. ಸೈಂಟಿಸ್ಟ್ ವರ್ಕ್ ಟುಗೆದರ್ ಟು ಫೈಂಡ್ ಔಟ್ ಅ ಸೊಲ್ಯೂಷನ್. ಕಲ್ಚರಲ್ ಡಿಫರೆನ್ಸಸ್ ಇರ್ತೈತಿ. ದೇ ಯೂಸ್ಡ್ ಕಾಮನ್ ಲ್ಯಾಂಗ್ವೇಜ್, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಕ್ರಿಟಿಸಿಸಮ್ ಇರುತ್ತೆ ಅವರಲ್ಲಿ. ಸೊ ಹಾಗಾಗಿ ಆ ಪಾಯಿಂಟ್ ಅನ್ನು ಹೇಳ್ಬೋದು. ಲೆಸನ್ಸ್ ಲರ್ನ್ ಬೈ. he never feel, ಕೆಲಿಸ್ ಬೋರಕ್ ನೆವರ್ ಫೀಲ್ ಲೋನ್ಲಿ ಅಬ್ರಾಡ್. ಯಾವತ್ತು ನಾನು ಏಕಾಂಗಿ ವಿದೇಶಿಗ ಅನ್ನೋದು ಅವ್ರಿಗೆ ಫೀಲ್ ಬರಲ್ಲ. ವೇರ್ ದೇರ್ ಇಸ್ ಅ ಸೈನ್ಸ್ ದೇರ್ ಇಸ್ ಅ ಹೋಪ್ ಆಫ್ ಸರ್ವೈವಲ್ ಅನ್ನೋದನ್ನ ಅವ್ರು ತಿಳ್ಕೊತಾರೆ. ಆ ಎರಡು ಲೆಸನ್ಸ್ ಅನ್ನ ಕಲಿತಾರೆ ಅವರು. ಇಮರ್ಷನ್ ಇನ್ ಸೈನ್ಸ್ ಡಸ್ ನಾಟ್ ಗೋ ವಿತ್ ಪ್ರಾಕ್ಟಿಕಲ್ ಸೆನ್ಸ್. ಇಟ್ ಈಸ್ ವಾಟ್ he was absorbed, he was involved in his seismic waves theory, but he didn't give much focus on the practical theory only ಅಂತ ಹೇಳ್ಬೋದು. ದಟ್ ಈಸ್ ದ ಪಾಯಿಂಟ್. ಅಂದ್ರೆ ಅವರ ಒಂದು ಇಮರ್ಷನ್ ಹೆಂಗಿರ್ತೈತಿ ಅಂತಂದ್ರೆ, ಆ ಒಂದು ಕೆಲಸದಲ್ಲಿ ಬಹಳಷ್ಟು ಮಗ್ನನಾಗಿರ್ತಾರ. ಮುಂದೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಅದು ಆಮೇಲೆ ರಿಸಲ್ಟ್ ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ಬಟ್ ಇನ್ವಾಲ್ವಿಂಗ್ ಇಮರ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ಯುವರ್ ಟೆಕ್ಸ್ಟ್ ಬುಕ್ ಇಸ್ ಗಿವನ್ ದಟ್ ಮ್ಯಾಥಮೆಟಿಷಿಯನ್ when he left his house he wore two different pair of shoes. That shows the immersion. Scientists are the most practical people in the world. Technology, based on technology or related technology, improvement technology, biotechnology, ಅದನ್ನು ಬರಿಬೇಕಾಗತ್ತೆ. Head hunt those who trained in the physical theory,
and biological research. Survival of our civilization is created by natural and man-made disaster. Natural is the earthquake, man-made disaster is the nuclear weapon test. Scientific research is the token of humankind survival. Token in the sense it look like a jacket, life jacket. It protect. ಅದು ನಮ್ಮನ್ನು ಕಾಪಾಡತ್ತ ನಮಗೊಂದು ಮಾನವನಿಗೆ ಬಿಲ್ಲೆ ಕೊಟ್ಟಂಗ ಅಂತಂದ್ರೆ ಆ ಸೈಂಟಿಸ್ಟ್ ಆರ್ ದ ಬೆಸ್ಟ್ ಎನ್ಶೂರ್ಸ್ ಇನ್ ದ ಸೇಫ್ಲಿ ವರ್ಲ್ಡ್ ಅಂತ ಹೇಳ್ತೇವಲ್ಲ ಆ ತರ ಪಾಯಿಂಟ್ ಅನ್ನೋದು ರಿಫ್ಲೆಕ್ಟ್ ಮಾಡ್ತೈತಿ. ಸೈನ್ಸ್ ಇಸ್ ಇಂಡಿಸ್ಪೆನ್ಸಿಬಲ್ guardian, caretaker of the humankind. Definitely, we believe in science. We go with science. Where there is a science, there is a hope of survival. Next, huh? Important 2 or 3 marks questions. Why were the technical experts summoned by the three superpowers, by the three super countries? ಯಾಕೆ ಆ ಒಂದು ತಂತ್ರಜ್ಞಾನ ನಿಪುಣ ನುರಿತ ತಂತ್ರಜ್ಞಾನರು ಆ 3 ದೇಶಗಳಿಂದ ಅವರಿಗೆ ಸಮನ್ಸ್ ಬರ್ತೈತಿ, ಅವರಿಗೆ ಒಂದು ಕರೆಯೋಲೆ ಬರ್ತೈತಿ, ನೀವು ಬರ್ರಿ ಇಲ್ಲಿ ಬಂದೆಲ್ಲ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡು ಹಿಡೀರಿ ಅಂತ. ಬಿಕಾಸ್ ಆಫ್ nuclear powers had enough nuclear bombs, definitely, to destroy others. Therefore, they were willing to come to an agreement to ban on nuclear weapon tests and to detect violation of agreement. ಬ್ಯಾನ್ ಮಾಡಬೇಕು, ವಯೋಲೇಷನ್ ಮಾಡಿದವರಿಗೆ ಪನಿಷ್ಮೆಂಟ್ ಆಗಬೇಕು. ಅದಕ್ಕಾಗಿ ಅವರು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅನ್ನ ಕರೆದಿರ್ತಾರೆ. ಹೂ ವಿಲ್ ಬಿ ಹೆಡ್ ಹಂಟೆಡ್ ಬೈ ದ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಅಂಡ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಬೈ ಅಂತ ಕೇಳಿದ್ರೆ, people those who trained in the theoretical physics are head hunted by financial institution, those trained in frontiers of biological industry. ಯಾರು ನಿಪುಣತೆಯನ್ನು ಹೊಂದಿರ್ತಾರ ಬಯಾಲಜಿಕಲ್ ಅಲ್ಲಿ ಅಂಡ್ ಫಿಸಿಕಲ್ಲಿ ಅವರಿಗೆ ಹೆಡ್ ಹಂಟೆಡ್ ಅಂತ ಹೇಳ್ತೀವಿ. ನೆಕ್ಸ್ಟ್, important, very very important questions. Should practice, keep practice these questions. How does the writer say the scientists are the most practical people in the world? All new technologies, all new brands of industry from the defense to entertainment stem from fundamental research. For example, antibiotics is a field ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಬಯೋಟೆಕ್ನಾಲಜಿ ಅಂದ್ರೆ DNA ಅಂಡ್ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಮೊಬೈಲ್ಸ್, ಕಂಪ್ಯೂಟರ್ಸ್ ಕಂಡು ಹಿಡಿದಿದಾರಲ್ಲ ಚಾರ್ಲ್ಸ್ ಬ್ಯಾಬೇಜ್. ಮಾರ್ಟಿನ್ ಕೂಪರ್ is invented by the mobile phone, like this. Science is an exciting adventure. Yes, frequently asked question, where major reward comes from the discovery itself. What we get instead of money is, ಹಣದ ಬದಲಾಗಿ ಏನ್ ಪಡ್ಕೋತೇವೆ? ಫ್ರೀಡಮ್, ಫ್ರೆಂಡ್ಸ್, ಇಂಡಿಪೆಂಡೆನ್ಸ್ ಪಡ್ಕೋತೇವೆ. ಅದಕ್ಕಾಗಿ ಅದು ಎಕ್ಸೈಟಿಂಗ್ ಅಡ್ವೆಂಚರ್. ಹೌ ಆರ್ ದ ಸೈಂಟಿಸ್ಟ್ ಏಬಲ್ ಟು ವರ್ಕ್ ಇನ್ಸ್ಪೈಟ್ ಆಫ್ ಪೊಲಿಟಿಕಲ್ ಅಂಡ್ ಕಲ್ಚರಲ್ ಡಿಫರೆನ್ಸಸ್? ಇದೇ ರೀತಿ ಕ್ವಶನ್ಸ್ ಗಳು ಬರ್ತಾವು, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಆಲ್ ದ ಸೈಂಟಿಸ್ಟ್ ವರ್ ಏಬಲ್ ಟು ವರ್ಕ್ ಔಟ್ ಅ ಕಾಮನ್ ಲ್ಯಾಂಗ್ವೇಜ್ ಬೇಸ್ಡ್ ಆನ್ ರೆಸ್ಪೆಕ್ಟ್ ಟು ಹಾರ್ಡ್ ಎವಿಡೆನ್ಸ್, ಅನ್ಡಿಸ್ಪ್ಯೂಟೇಬಲ್ ರ್ಯಾಂಕಿಂಗ್ ಬೈ ಎಕ್ಸ್ಪರ್ಟೈಸ್ ಓನ್ಲಿ ಅಂಡ್ ಪರ್ಸಿಸ್ಟೆಂಟ್ ಸೆಲ್ಫ್ ಕ್ರಿಟಿಸಿಸಮ್. ಅವರಲ್ಲಿ ತಪ್ಪೊಪ್ಪಿಗೆ ಮನೋಭಾವನೆಗಳು ಇತ್ತು, ಚರ್ಚೆಗಳನ್ನ ಮಾಡ್ಕೋತಿದ್ರು, ಸಮಸ್ಯೆಗೆ ಪರಿಹಾರಗಳನ್ನ ಕಂಡು ಹಿಡ್ಕೋತಾ ಇದ್ರು, ಎಕ್ಸ್ಪರ್ಟ್ಗಳು ಇದ್ರು, ಕಾಮನ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಾ ಇದ್ರು, ಲೈಕ್ ಮೈಂಡೆಡ್ ಪೀಪಲ್ ವರ್ಕ್ ಮಾಡ್ತಾ ಇದ್ರು. ಅಲ್ಲಿ ಸಮಾನ ಮನಸ್ಕರು, ಸಮಾನ ಧೋರಣೆ ಉಳ್ಳವರು, ಸಮಾನ ವಿಚಾರಧಾರೆಗಳನ್ನ ಉಳ್ಳವರು ಅವರೆಲ್ಲ ಕೆಲಸ ಮಾಡ್ತಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್, ಅಗೇನ್, ಹೌ ಕ್ಯಾನ್ ಅ ಸೈಂಟಿಸ್ಟ್ ಎನ್ಶೂರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್? ಹೆಂಗ್ ನಂಬೋದು, ಅವ್ರ ಮೇಲೆ ಹೆಂಗ ಭರವಸೆನ ಇಡಬಹುದು? ವಿತ್ ದರ್ ಟೂಲ್ಸ್ that are up to the challenge and can ensure that we all safely move with the time. ಖಂಡಿತವಾಗ್ಲೂ ಅವರು ಬಳಸುವಂತ ತಂತ್ರಜ್ಞಾನ ಅಥವಾ ತಂತ್ರಗಾರಿಕೆ, ಚಾಣಾಕ್ಷತನ ಅದನ್ನ ನಂಬಿ we can believe in them and we can hope in them. Make a list of lessons that the writer learned at the Geneva Summit. ಜಿನೆವಾ ಮೀಟಿಂಗ್ ಅಲ್ಲಿ ಯಾವ್ಯಾವ ಪಾಠಗಳನ್ನು ಕಲಿತರು. he never feel lonely abroad, the first point. Next point is, where there is a science, there is a hope of survival. ಈ 2 ಪಾಯಿಂಟ್ಗಳನ್ನು ಹಾಕೋದ್ರಿಂದ ಈ ಕ್ವಶನ್ಗೆ ಅದು ಆನ್ಸರ್ ಆಗತ್ತೆ. Yes, in this session we have discussed science is an exciting adventure, or why do many people want to become scientists instead of lawyers, doctors, or businessmen? And then how do you say scientists are the most practical people in the world? And how do you say the scientists are the best ensure in the safely world?
who will be headhunted in the financial industries, and after that, what were the lessons did learn from the Geneva Summit of Kelisborg, and how are the scientists able to work in spite of different cultural backgrounds, and Iron Curtain, which was very important, and agreements. Two agreements were held among those countries, and then seismic waves theory when he was in Russia, Kelisborg, he was researching on that theory, and after that, how it theory reconnects or directly connects uh, to solve the detection of the violation and to find out the solution. ಸೊ ಈ ರೀತಿಯಾದ ಎಲ್ಲವನ್ನ ನಾವು ಈ ಪಾಠದಲ್ಲಿ ನೋಡಿದ್ವಿ. ಇಫ್ ಯು ಹ್ಯಾವ್ ಎನಿ ಕ್ವೆರೀಸ್ ವಿಲ್ ಆಸ್ಕ್ ಮೀ ನೌ. ಈ ಪಾಠಕ್ಕೆ ಸಂಬಂಧಿಸಿದಂತೆ ನಾನು ಲಿಸ್ಟ್ ಮಾಡಿರುವಂತ ಪಿಪಿಟಿಯಲ್ಲಿ ಆ ಪ್ರಶ್ನೆಗಳು ಬಿಟ್ಟು ಬೇರೆ ಬರಂಗೇ ಇಲ್ಲ. ಬಂದ್ರು ಸ್ವಲ್ಪ ಚೇಂಜ್ ಮಾಡಿ ಕೊಡ್ಬೋದು ಹೊರತು ಪ್ರಶ್ನೆಗಳು ಅದೇ ಇರ್ತಾವ. Many students can ask, what are the keys or shortcuts? Actually, for the success, there is no shortcut. As the same thing to this lesson also, you should keep practice only to write the question answer. Which are the important areas you should focus and which are not important, you can leave. ಈ ಪಾಠದಿಂದ ಯಾವ್ಯಾವ ಪ್ಯಾರಾಸ್ ಅಲ್ಲಿ ಏನೇನ್ ಫೋಕಸ್ ಮಾಡಬೇಕು ಅನ್ನೋದನ್ನೇ ನಾನು ಪಾಯಿಂಟ್ ಔಟ್ ಮಾಡ್ಕೊಂಡದನ್ನ ನಿಮಗೆ ಹೇಳಿದ್ದೀನಿ. ಆ ಏರಿಯಾಗಳನ್ನಷ್ಟೇ ನೀವು ಫೋಕಸ್ ಮಾಡಬೇಕು. ಅದು ಬಿಟ್ಟು ಇಲ್ಲದನ್ನೆಲ್ಲ ಓದಿ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಎಸ್ಪೆಷಲಿ ಫಾರ್ ದಿಸ್ ಲೆಸನ್ ಆಕ್ಚುಲಿ. ಸರ್ ಈ ಲೆಸನ್ ಒಳಗೆ ಎಷ್ಟು ಮಾರ್ಕಸಿಂಗ್ ಕ್ವಶನ್ ಬರ್ತಾರೆ ಸರ್? 2 marks, 2 marks ಕ್ವಶನ್, 1 question. 2 ಅಂಕದ ಒಂದು ಪ್ರಶ್ನೆ ಡೆಫಿನೆಟ್ಲಿ ಬರ್ತದೆ. ಒಂದು 7 ಇಂಪಾರ್ಟೆಂಟ್ ಕ್ವಶನ್ ರೀ ಸರ್? ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಈಗ ಲಾಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ ಅವೆಲ್ಲ ಇಂಪಾರ್ಟೆಂಟೇ ಆ ಪಾಠದಲ್ಲಿ ಬರುವಂತದ್ದು. ಅದು ಬಿಟ್ಟು ಮತ್ತ ಬೇರೆ ಏರಿಯಾಗಳೇ ಇಲ್ಲ ಕೇಳಲಿಕ್ಕೆ. ಆಯಾ ಏರಿಯಾಗಳಿಂದ ಯಾವ ಪ್ಯಾರಾದಿಂದ ಯಾವ್ಯಾವ 2 marks ಕ್ವಶನ್ಸ್ ಬಂದಿದಾವ ಅನ್ನೋದನ್ನ ನಾನು ಲಿಸ್ಟ್ ಔಟ್ ಮಾಡಿ ಅಲ್ಲಿ ಹೇಳಿದ್ದೇನೆ. Afterwards, I will share this PPT on the group. From your teacher, you can get it. Thank you, sir. Any queries, any doubts, any problems, any difficulties? Will ask me now. I hope you have enjoyed a lot this class, and this was a fruitful, I thought, as much as possible. And for this opportunity, I would like to thank Kavita ma'am, Nodal Officer, as well as Sri Mahesh Poddar Sir DD, Social Welfare Department, Gadag, and our beloved principal also for giving this opportunity to express my views on those 3 topics, such the concept topic, the discovery topic, as well as the science and hope of survival topic. I hope you have all the students enjoyed a lot those 3 lessons, and from these lessons, they could ask the discovery from the lesson, 3 marks RC question, and the concept RC question as well as 2 marks question from this lesson, science and hope of survival. The experts can ask in the annual examination 2 marks question, and you should keep study and keep hard work and make smart work also along with that. And hope for the best. All the best for your
preparatory as well as especially annual examination. Thank you. Thank you so much. Thank you, sir. You more, madam.